ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮುಖ್ಯೋಪಾಧ್ಯಾಯರಿಂದ ವಿದ್ಯಾರ್ಥಿನಿಗೆ ಥಳಿತ, ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ. ನಗರದ ಎಂಎನ್ಎಂ ಪ್ರೌಢಶಾಲೆಯ ಹೈಸ್ಕೂಲು ವಿದ್ಯಾರ್ಥಿನಿಯ ಮೇಲೆ ಅಲ್ಲಿನ ಮುಖ್ಯೋಪಾಧ್ಯಾಯ ಕೃಷ್ಣಪ್ಪ ಎಂಬುವವರು ಕಿವಿಗೆ ಥಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರದಂದು ವಿದ್ಯಾರ್ಥಿನಿಯರು ಡಿಎಸ್ಎಸ್ ಮುಖಂಡ ಅಮರೇಶ್ ನೇತೃತ್ವದಲ್ಲಿ ಶಾಲೆಯ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮುಖ್ಯೋಪಾಧ್ಯಾಯರಿಂದ ಹಲ್ಲೆಗೊಳಗಾದ ವಿದ್ಯಾರ್ಥಿನಿ ಸೌಮ್ಯ ಅವರು ಮಾತನಾಡಿ, ತಾವು ಆಂಗ್ಲ ಮಾಧ್ಯಮ ಹೈಸ್ಕೂಲಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಕಳೆದ ಶುಕ್ರವಾರದಂದು ಪ್ರಾಜೆಕ್ಟ್ ವರ್ಕ್ಗೆ ಸಂಬಂಧಿಸಿದಂತೆ ತಾವು ಮುಖ್ಯೋಪಾಧ್ಯಾಯರಿಗೆ ತೋರಿಸಲು ಹೋದಾಗ ಇಲ್ಲಿಗೆ ಬರಲ್ಯಾರರು ಹೇಳಿದರು ಎಂದು ಹೇಳಿ ರಭಸವಾಗಿ ಕಿವಿಗೆ ಹೊಡೆದ ಪ್ರಯುಕ್ತ ಕಿವಿಯಲ್ಲಿನ ಓಲೆ ಚುಚ್ಚಿಕೊಂಡು ರಕ್ತಸ್ರಾವ ಉಂಟಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು. ಜೊತೆಯಲ್ಲಿರುವ ವಿದ್ಯಾರ್ಥಿಗಳು ಸಹ ತಾವು ತಯಾರಿಸಿದ ಚಟುವಟಿಕೆಯ ಹಾಳೆಗಳನ್ನು ಮುಖ್ಯ ಗುರುಗಳು ಹರಿದು ಹಾಕಿ ಅಪಮಾನಗೊಳಿಸಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ಕಲ್ಲುಗಳಿಂದ ಹೊಡೆಯುವುದು ಸೇರಿದಂತೆ ಇನ್ನೂ ಹುಡುಗಾಟದ ಮನೋಭಾವನೆಯನ್ನು ಹೊಂದಿರುವ ಮುಖ್ಯೋಪಾಧ್ಯಾಯರು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ವಿದ್ಯಾರ್ಥಿನಿಯರ ಪಾಲಕರು ಹಾಗೂ ಡಿಎಸ್ಎಸ್ ಮುಖಂಡ ಅಮರೇಶ್ ಪ್ರತಿಭಟನೆಯಲ್ಲಿ ತಿಳಿಸಿದರು. ಈ ಕುರಿತಂತೆ ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಮುಖಂಡ ಅಮರೇಶ್ ಹಾಗೂ ವಿದ್ಯಾರ್ಥಿನಿಯರು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸುವವರೆಗೂ ವರ್ಗದ ಕೊಠಡಿಗೆ ಹೋಗುವುದಿಲ್ಲವೆಂದು ಪಟ್ಟು ಹಿಡಿದು ಮುಖ್ಯ ಗುರುಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರಪ್ಪ ಅವರು ತಹಸೀಲ್ದಾರ್ ನೇತೃತ್ವದ ಸಭೆಯಲ್ಲಿ ನಗರದ ಇಲಾಖೆಯ ಬಿಆರ್ಸಿ ಅಧಿಕಾರಿ ಮಲ್ಲಿಕಾರ್ಜುನ ವಸ್ತ್ರದ ಹಾಗೂ ನಾಗರಾಜ್ ಅವರು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದುಕೊಂಡರು. ಅಧಿಕಾರಿಗಳಿಂದ ಇಲ್ಲಿನ ಕುಂದುಕೊರತೆಗಳ ಬಗ್ಗೆ ಹಾಗೂ ಮುಖ್ಯ ಗುರುಗಳ ನಡವಳಿಕೆ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಜಿಲ್ಲಾ ಉಪಾಧ್ಯಕ್ಷರಿಗೆ ಮಾಹಿತಿ ನೀಡಲಾಗುವುದೆಂದು ಹೇಳಿದರು. ಇದುವರೆಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಲಭ್ಯವಿಲ್ಲ, ಕಳಪೆ ಆಹಾರ ಸಾಂಬಾರ್ ಗುಣಮಟ್ಟವಿಲ್ಲದೆ ಹಾಗೂ ಶುದ್ಧವಾದ ಕುಡಿಯುವ ನೀರು ಪೂರೈಕೆ ಮಾಡದೆ ನಳದ ನೀರನ್ನೇ ಕೊಡುತ್ತಿದ್ದಾರೆ ಎಂದು ಹಲವು ವಿಷಯಗಳ ಕುರಿತು ಗಂಭೀರ ಆರೋಪ ಮಾಡಿದರು. ಇದೇ ಸಂದರ್ಭದಲ್ಲಿ ಎಸ್ಎಫ್ಐ ಸಂಘಟನೆಯ ತಾಲೂಕು ಅಧ್ಯಕ್ಷ ಜ್ಞಾನೇಶ್ ಕಡಗದ ಹಾಗೂ ಸದಸ್ಯರು ಆಗಮಿಸಿ ಮಾಹಿತಿ ಪಡೆದುಕೊಂಡರು. ಇದೇ ಪದ್ಧತಿ ಮುಂದುವರಿಸಿಕೊಂಡು ಬಂದಲ್ಲಿ ಪೊಲೀಸ್ ಇಲಾಖೆಗೆ ದೂರು ನೀಡುವುದಾಗಿ ಪ್ರತಿಭಟನಾ ನಿರತ ಡಿಎಸ್ಎಸ್ ಮುಖಂಡ ಅಮರೇಶ್ ಎಚ್ಚರಿಕೆಯನ್ನು ನೀಡಿದರು. ಎಷ್ಟನೇ ತರಗತಿ ನಿನ್ನ? 10th ಸರ್. 10th. ಏನು ನಡೆದು ತಮ್ಮ ಹೊತ್ತು ಘಟನೆ? ಸರ್ ನಾನು ಕ್ಲಾಸ್ ಲೀಡರ್ ಸರ್. ಮ್ಯಾಮು ಪ್ರಾಜೆಕ್ಟ್ ಕೊಡೋಕೆ ಬಾ ಅಂದಿದ್ರು ಸರ್. ಪ್ರಾಜೆಕ್ಟ್ ತಗೊಂಡು ಹೋಗಿದ್ದೀನಿ ಸರ್. ನಾನು ಕ್ಲಾಸ್ನಲ್ಲಿ ಹೋಗುವಾಗ ಕಿವಿಗೆ ಹೊಡೆದಿದ್ದಾರೆ ಸರ್. ನನಗೆ ನೋವಾಗಿದೆ ಸರ್. ಯಾರು ಹೊಡೆದಿದ್ದು? HM ಸರ್. HM? ಹಾಂ ಸರ್. ಕೃಷ್ಣಪ್ಪ ಸರ್? ಹಾಂ ಸರ್. ಕೃಷ್ಣಪ್ಪ ಸರ್ ಬಡ್ದಾರೆ? ಹಾಂ ಸರ್. ಅದು ಏನು ಎಷ್ಟನೇ ಬೆಳಗ್ಗೆನಾ ಸಾಯಂಕಾಲ? ಮಧ್ಯಾಹ್ನ ಸರ್. ಮಧ್ಯಾಹ್ನ 2 o'clock. ಅಂದರೆ ಕ್ಲಾಸ್ಗೆ ನೀನೇ ಲೀಡ್ರ್ ಅಲ್ಲಿ? ಹಾಂ ಸರ್. ಇಬ್ಬರದಿ ಸರ್. ನಾನು ವರ್ಷ ಅಂತ ಸರ್. ನೀವು ವರ್ಷ ಅಂತ? ಹಾಂ ಸರ್. ಇಲ್ಲದ ಸರ್. ಅವರೇ ಕರೆದಿದ್ರಾ ನೀವು ಹೋದ್ರಾ? ಇಲ್ಲ ಸರ್, ಮ್ಯಾಮ್ ಹೇಳಿದ್ರು ಸರ್ ತಗೊಂಬರ್ರಿ ಅಂತ ತಗೊಂಡೋಗಿದ್ವಿ ಸರ್. ಯಾರು ಹೇಳಿದ್ರು? ಸೌಮ್ಯ ಮ್ಯಾಮ್ ಹೇಳಿದ್ರು ಸರ್. ಸೌಮ್ಯ ಮೇಡಮ್? ಹಾಂ ಹಾಂ ಸರ್ ಹೇಳಿದ್ರು. ಲೀಡರ್ ಆಗಿದ್ದವರು ತಗೊಂಬರ್ರಿ ಅಂತಂದಿದ್ರು ಸರ್. ಏನು ಪುಸ್ತಕನ ಅದು ಏನದು? ಸರ್ ಪ್ರಾಜೆಕ್ಟಾ? ಹಾಂ ಸರ್. ಪ್ರಾಜೆಕ್ಟ್ ತಂಬರಿ ಅಂತೇಳಿ ಯಾರು ಶಂಕರಪ್ಪ ಸರ್ ಹೇಳಿದ್ರ? ಕೃಷ್ಣಪ್ಪ ಸರ್. ಕೃಷ್ಣಪ್ಪ ಸರ್. ಹಾಂ ಹಾಂ ಕೃಷ್ಣಪ್ಪ ಸರ್ ಹೊಡೆದ್ರು ಸರ್. ಸೌಮ್ಯ ಮ್ಯಾಮ್ ಆಕ್ಟಿವಿಟಿ ತಂದ್ಕೊಡು ಅಂತ ಹೇಳಿದ್ರು ಸರ್.
ಆ್ಯಕ್ಚುಲಿ ಮೇಡಮ್ ತಂಬಾರೆ ಅಂತ ಹೇಳಿದ್ರು. ಹ್ಮ್? ಅದು ತಂದು ಕೊಡೋ ಕಾಲಕ್ಕೆ ಕೃಷ್ಣಪ್ಪ ಸಾರ್ ಕೊಟ್ರೆ ನೀವು? ಇಲ್ಲ ಸರ್, ಮ್ಯಾಮಿಗೆ ಹೋಗಿ ಗೋವಾ ಕುಂತಿದ್ದಿ ಸರ್. ಅವಾಗ ಅವ್ರ ಕ್ಲಾಸಿಗೆ ಬಂದಾರ ಸರ್. ಕ್ಲಾಸಿಗೆ ಬಂದು ಹದ್ದಾರ ಸರ್, ಇಳಿಗೆ ಹೊಡ್ದಾರ ಸುಮ್ಮನೆ ಎದ್ರ ಸಲ ಬಿಡೋದಂತೇಳಿ ಸರ್. ಪ್ರಾಜೆಕ್ಟ್ ಕೊಡಕ್ ಹೋಗಿದ್ದಕ್ಕೆ ಹೊಡ್ದಾರ ಸರ್, ಹೊರಗೆ ಹೋಗಿದ್ದಕ್ಕೆ. ಕ್ಲಾಸ್ ಬಿಟ್ಟು ಹೊರಗೆ ಬಂದಿದ್ದಕ್ಕೆ ಏನು ಕೈಲಿಂದ ಹೊಡೆದನ ಅಥವಾ ಕಪಾಳಕ್ಕೆ ಹೊಡೆದನ? ಕಿವಿಗೆ ಹರಿತೇನ? ಬ್ಲಡ್ ಬಂತ? ಬ್ಲಡ್ಗಳು ಬಂತ? ಹಾ ಸರ್, ಅವಾಗೆ ಸ್ವಲ್ಪ ಅವಾಗ ಬಂದಿತ್ತು ಸರ್. ಇವಾಗ ಕಮ್ಮಿ ಆಗಿದೆ. ಅಶ್ವಿನಿ ಸರ್. ಮತ್ತೆ ವಾಶ್ರೂಮ್ಸ್ ಕೂಡ ಚೆನ್ನಾಗಿಲ್ಲ ಸರ್. ಅದ್ರ ಬಗ್ಗೆ ಹೇಳಿದೀವಿ ಸರ್, ಆದರೂ ಕೂಡ ಸರ್ ಏನು ಆಕ್ಷನ್ ತಗೊಂಡಿಲ್ಲ ಸರ್. ಮತ್ತೆ ಗರ್ಲ್ಸ್ಗೆ ಕಾಲ್ ತಗೊಂಡು ಹೋಗಿದ್ದಾರೆ ಸರ್. ಎಸ್ ಸರ್, ಹೋಗಿದ್ದಾರೆ ಸರ್. ಒಮ್ಮೆ ಯಾರು ಯಾರು ಸಂಬಂಧಿ ಒಮ್ಮೆ ಸ್ಟ್ರೈಕ್ ಆಗೈತೆ ಸರ್. ಇದ್ರ ಯಾರು ಸಲ ಸಾರ? ಎಸ್ ಸರ್. ಯಾರು ಸರ್? ಸರ್ ಕೃಷ್ಣಪ್ಪ ಸರ್. ಕಲ್ ತೊಗೊಂಡು ಹೊಡಿತಾರ ಅವ್ರು? ಒಮ್ಮೆ ಅದ್ರ ಸಂಬಂಧ ಸರ್ ಮತ್ತೆ ನಮ್ಮ ಇಂಗ್ಲೀಷ್ ಮೀಡಿಯಮ್ದವ್ರನ್ನ ಏನು ಹಚ್ಕೊಳಂಗಿಲ್ಲ ಸರ್. ನಮಗೆ ಟೆಕ್ಸ್ಟ್ ಬುಕ್ ಸಮೇತ ಇಲ್ಲ ಸರ್. ಮತ್ತೆ ಇಂಗ್ಲಿಷ್ ಟೀಚರ್ಸ್ ಇಲ್ಲ ಸರ್. ಸೋಷಲ್ ಮ್ಯಾಮ್ಸ್ ಸರ್ ಮತ್ತೆ ನಮಗೆ ಟೆಕ್ಸ್ಟ್ ಬುಕ್ಸ್ ಕೂಡ ಹೇಳಿದೀವಿ ಸರ್, ಆದರೂ ಕೂಡ ಸರ್ ಏನು ಆ್ಯಕ್ಷನ್ ತಗೊಂಡಿಲ್ಲ ಸರ್. ಮತ್ತೆ 9th ಸರ್. ನಾನು ಅಪೂರ್ವ ಅಂತ ಹೇಳ್ಬಿಟ್ಟು ನಮ್ಗೆ ಆಟ ಆಡಲಿಕ್ಕೆ ಏನೂ ವ್ಯವಸ್ಥೆಗಳಿಲ್ಲ ಸರ್. ಬಾಲು ಏನು ನಮ್ಗೇನೂ ಇಲ್ಲ ಸರ್. ನಾವು ಏನು ಹೇಳಿದ್ರು ಸರ್ ಕೇಳಲ್ಲ. ಇಂಗ್ಲೀಷ್ ಮೀಡಿಯಮ್ನವ್ರನ್ನೇ ಬೇರೆ ಥರನೇ ನೋಡ್ತಾರೆ ಸರ್. ಎಷ್ಟು ಮಂದಿ ಮಾಸ್ಟರ್ಗಳು ಎಷ್ಟು ಮಂದಿ ಇದಾರೆ? 8 ಮಂದಿ ಇದಾರ? 18 ಜನ. 18 ಜನ ಬಂದು ಪಾಠ ಮಾಡ್ತಾರ? ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಸರ್. ಮತ್ತೆ ಇಂಗ್ಲಿಷ್ ಮೀಡಿಯಂ ಅಂದ್ರೆ ಹಚ್ಕೊಳಲ್ಲ. HM ಸರ್ ಅಂದ್ರೆ ಕೃಷ್ಣಪ್ಪ ಸರ್. ಸೋಷಲ್ ಮ್ಯಾಮ್ ಒಂದೇ ಗೆಸ್ಟ್ ಟೀಚರ್ಸ್ ಬರ್ತಾರೆ ಸರ್. ಅವ್ರ ಒಂದೇ ಪರ್ಮನೆಂಟ್ ಟೀಚರ್ ಇಲ್ಲ ಸರ್. ಪ್ರತಿಭಾ ಕಾರಂಜಿ ಬಗ್ಗೆನೂ ನಮ್ಗೆ ಏನು ಹೇಳಿಲ್ಲ ಸರ್. ಇನ್ಫಾರ್ಮೇಶನ್ ಬಂದು ಮುಗಿದಾದ್ಮೇಲೆ ನಾವೇ ಹೋಗಿ ಟೀಚರ್ಸಿಗೆ ಕೇಳಿದ್ವಿ ಸರ್. ಪ್ರತಿಭಾ ಕಾರಂಜಿ ಬಗ್ಗೆ ಏನಾದರೂ ಹೇಳಿ ಟೀಚರ್, ನಾವು ಭಾಗವಹಿಸ್ಬೇಕಂತ ಭಾಳ ಆಸಕ್ತಿ ತೋರಿಸಿದ್ವಿ ಸರ್. ಬಟ್ ಸರ್ ಏನು ಹೇಳಿಲ್ಲ ಸರ್. ಅದು ಯಾವಾಗ ಸ್ಟಾರ್ಟ್ ಇತ್ತು, ಯಾವಾಗ ಟಾಪಿಕ್ಸ್ ಏನಿದ್ವು, ಡೇಟ್ ಏನೂ ಹೇಳಿಲ್ಲ ಸರ್ ನಮ್ಗೆ. ಈಗ ಮೊನ್ನೆ ಸ್ಪೋರ್ಟ್ಸ್ ಇಂದು ನಾವು ಐಟಮ್ಸ್ ಸರ್, ಬಾಲ್ ಏನಾದ್ರು ಬೇಕಿದ್ರೆ ಇದ್ರ ಬಗ್ಗೆನೂ ಕೇಳಲ್ಲ ಸರ್. ನಮ್ಮ ಟೀಚರ್ಸೇ ಮಾಡಿಸ್ತಾರೆ ಸರ್. ಪಿ ಟೀಚರ್ ಎಲ್ಲಾನು ಅವರೇ ಬಾಲ್ ಕೊಡಿಸಿ ಡ್ರೆಸ್ ಎಲ್ಲ ಅವರೇ ಮಾಡಿಸ್ತಾರೆ ಸರ್. ಇವತ್ತೂ ಬಂದಿರ ಸರ್. ಮೊನ್ನೆ ಘಟನೆ ಆತಲ್ಲಮ್ಮ, ಯಾವ ಥರ ಆಗ್ತದ ಅವ್ರಿಗೆ? ಕೆಳಗೆ ಬಂದಿದ್ದಾರೆ ಅಂತ ಮೇಲೆ ಬಂದ್ರು ಸರ್. ನಮ್ಮ 9th ಕ್ಲಾಸ್ ಮತ್ತು 10th ಕ್ಲಾಸ್ 2 ಬಾಜು ಇದಾವೆ ಸರ್. ನಮ್ಮ ಕ್ಲಾಸಲ್ಲಿ ಬಂದು ಯಾರದು ಹೊರಗೆ ಬಂದಿದ್ದು ಅಂತೇಳಿ ನಮ್ಮ ಸ್ಟೂಡೆಂಟ್ಸಿನ ಸ್ವಲ್ಪ ಕೆಳಗೆ ಟೀಚರ್ ಕರ್ತಿದ್ರು ಹೋಗಿದ್ರು ಸರ್. ಅವ್ರು ಬ್ಯಾಗ್ ತೊಗೊಂಡೋಗಿ ಕೆಳಗೆ ತಂದು ಬ್ಯಾಗಲ್ಲಿರೋಂಥ ವಸ್ತುಗಳನ್ನೆಲ್ಲ ತಗೊಂಡಿದ್ದಾರೆ ಸರ್. ದುಡ್ಡು, ಪೇಪರ್ ಅವೆಲ್ಲ ತಗೊಂಡಿದ್ದಾರೆ. ಯಾರು ತಗೊಂಡಿದ್ದಾರೆ? ಕೃಷ್ಣಪ್ಪ ಸರ್ ತಗೊಂಡಿದ್ರು ಸರ್. ಮತ್ತೆ ಆಮೇಲೆ ಲಾಸ್ಟಿಗೆ ಟೀಚರ್ನ ಕರ್ಕೊಂಡೋಗಿ ಕೇಳಿದ ಮೇಲೆ ತಂದು ಕೊಟ್ಟಿದ್ರು ಸರ್ ನಮ್ಗೆ. ಇಂಗ್ಲಿಷ್ ಮೀಡಿಯಂ ನೋಟಿಸ್ ಹಂಗಿಲ್ಲ ಸರ್. ಅವರು ನಮ್ಮ ಆಂಗ್ಲ ಅವ್ರನ್ನ ಬೇರೆ ಥರ ನೋಡ್ತಾರೆ ಸರ್, ಇಂಗ್ಲೀಷ್ ಮೀಡಿಯಂ ಅವರು. ಅವ್ರು ಯಾವ ಸಬ್ಜೆಕ್ಟ್ ಇರೋದು? ಸರ್ ಹೆಡ್ ಮಾಸ್ಟರ್. ಒಂದಿನಕ್ಕೂ ಕ್ಲಾಸಿಗೆ ಬಂದು ಏನು ಒಳ್ಳೇದು ಕೆಟ್ಟದ್ದು ಲೆಸನ್ ಏನು ಮಾಡಿಲ್ಲ ಸರ್ ಅವರು ನಮಗೆ. ಕೃಷ್ಣಪ್ಪ ಸರ್ ಎಸ್ ಸರ್. ಈ ಥರ ಕಲ್ ತೊಗೊಂಡು ಬಿಡ್ತೇನಾ? ಇದ್ರ ಸಂಬಂಧ ಒಮ್ಮೆ ಸಂಬಂಧನೇ ಸ್ಟ್ರೈಕ್ ಅಂತ ಮಾಡಿದ್ರು ಸರ್. ಅದ್ರ ಬಗ್ಗೆ ಆದ್ರೂ ಸುಧಾರಿಸಿಲ್ಲ ಆ ಥರನೇ ಮಾಡಕತ್ತಾರೆ. ಎಲ್ಲ ಟೀಚರ್ಸ್ ಚೆನ್ನಾಗಿದ್ದಾರೆ ಸರ್. ಹೆಡ್ ಮಾಸ್ಟರ್ ಇಂದ ಒಂದೇ ಸರ್ ಅವರು ಸರ್. ಮತ್ತೆ ಇದು ವಾಶ್ರೂಮ್ ಕ್ಲೀನ್ ಇರೋದಿಲ್ಲ ಸರ್. ನೀರ್ ಗುಣ ಇರೋದಿಲ್ಲ ಸರ್. ಸರ್ ಹೌದು ಸರ್. ಸ್ಟೂಡೆಂಟ್ಸಿಗೆ ಹೊಡಿತಾರೆ ಸರ್. ಕಲ್ ತಗೊಂಡು ಹೋಗಿ ಸರ್ ಮತ್ತೆ ಒಂಥರ ಒನ್ಸ್ ಮಾತಾಡ್ತಾರೆ ಸರ್. ವಾಶ್ರೂಮ್ ಎದಕ್ಕೆ ಹೋಗಿದ್ರಿ ಆ ಥರ ಎಲ್ಲ ಮಾತಾಡ್ತಾರೆ ಸರ್. ಈ ಸಲ 8th ಅಡ್ಮಿಷನ್ ಕಡಿಮೆ ಆಗಿದೆ ಸರ್. ಸರ್ ಎಸ್ ಸರ್. ಇದು 8th ಅಡ್ಮಿಷನ್ ಜಾಸ್ತಿ ಆಗ್ತಿದ್ದು ಸರ್. ಅವ್ರು ಆ ಥರ ಮಾಡೋದ್ರಿಂದಾನೇ ಹೊರಗಡೆ ಎಲ್ಲ ಗೊತ್ತಾಗಿ ಸ್ಕೂಲಲ್ಲಿ ಅಡ್ಮಿಷನ್ಸ್ ಆಗಿಲ್ಲ ಸರ್. ಭಾಳ ಸ್ಟ್ರೆಂತ್ ಕಡಿಮೆ ಇದೆ ಸರ್ ಈ ಸಲ. ಸರ್ ನಾವು 9th ಬರ್ಬೇಕಾದ್ರೂ ಯಾವ ಟೀಚರ್ಸ್ ಇಲ್ಲಮ್ಮ ಅಂತೇಳಿ ನಮಗೆ ವಾಪಸ್ ಕಳ್ಸಾಕುಂತಿದ್ರು ಸರ್. ಅಂದ್ರೆ ನಾವು ಮಾಡಿಸ್ಕೊಂಡಿದ್ವಿ ಸರ್. ಅವಾಗ ಲೇಟ್ ಆಗಿದೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಇನ್ನೂ 10 ಜನ ಹೋಗಿದ್ದಾರೆ ಸರ್. ಅದ್ರ ಸಂಬಂಧ ಬೇರೆ ಕಾಲೇಜ್ಗಳು ನಮಗೆ ನೀರಿನ ಫೆಸಿಲಿಟಿ ಇದ್ರೂ ನಳದ ನೀರು ತುಂಬಿಸಿಡ್ತಾರೆ ಸರ್ ಕುಡಿಯಕ್ಕೆ. ಒಂದೆರಡು ದಿನ ಆದ್ಮೇಲೆ ಅದನ್ನ ಹಂಗೆ ಸರ್. ನೀರಂದ್ರೆ ನಳದ ನೀರು ತುಂಬಿಡ್ತಾರೆ ಸರ್. ಫ್ಯಾನ್ ಇರಲ್ಲ ಸರ್, ಏನೇನು ಇರಲ್ಲ ನೋಡಿ. ಟೈಮ್ಸ್ ಮೇಲೆ ಹೇಳ್ತಾರೆ ಸರ್. 9 to 8 ಲ್ಯಾಬ್ಸ್
ಲ್ಯಾಬಿಗೆಲ್ಲ ತೋರಿಸ್ತೀವಿ ನಮ್ಮ ಇದು ಚಾಪ್ಟರ್ ರಿಲೇಟೆಡ್ ಅಂತ ಸರ್ ಕೀ ಕೊಡಲ್ಲ ಅಂತ ಸರ್ ಅವರಿಗೆ ಬ್ಯಾಡ್ ಬಿಡ್ರಿ ಅಂತಾರೆ ನಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಸರ್ ಮ್ಯಾಮ್ ಲ್ಯಾಬ್ ಕೊಟ್ಟಿಲ್ಲ ಲ್ಯಾಬ್ ಇನ್ಸ್ಟ್ರೂಮೆಂಟ್ಸ್ ಏನು ತರಲ್ಲ ಸರ್ ಹಳೆವೇದು ಸರ್ ಅವೆಲ್ಲ ಹೊಸ ಕ್ಲಾಸ್ ಅಂದ್ರೆ ಲಾಕ್ ಮಾಡಿರ್ತಾರೆ. ನಾನು ಸೌಮ್ಯ ಆಕ್ಟಿವಿಟಿ ಕೊಡ್ಬರಕ್ ಹೋಗಿದ್ದೆ ಕೊಡ್ದಾರ ಸರ್ ನಂದು ಆಕ್ಟಿವಿಟಿ ಎಲ್ಲ ಹರಿದಿಟ್ಟಾರ ಸರ್ ನಮ್ದು ಇಬ್ಬರಿದ್ದು ತಗೊಂಡು ನಾವೇನ್ ಬಿಡ್ತಿದ್ವಿ ಸರ್ ಎಲ್ಲ ಕ್ಲಾಸಿನ ತಗೊಂಡು ಹರ್ತಾರ ಸರ್ ಅದು 1 ಪೇಪರ್ 2 ಪೇಪರ್ ಅಂದ್ರೆ ಇದು ಆಗ್ತಿತ್ತು ಸರ್ ಭಾಳ ಇರುತ್ತಲ್ಲ ಸರ್ ಆದ್ರೆ ಏನಾದ್ರು ಹೇಳಕ್ ಹೋದ್ರು ಏನು ತಲೆಗೆ ಹಾಕೊಳ್ಳೋಂಗಿಲ್ಲ ಸರ್ ಅವರು. ಈಗ ಮನೆಯಲ್ಲಿ ಈಗ ನಿಮ್ಗೆ ರೂಮ್ಗೆಲ್ಲ ನೀರಿಂದಾಗಲಿ ಶೌಚಾಲಯ ಆಗಲಿ ಎಲ್ಲ ಕರೆ ಒಂದ್ಸಲ ಏನಾದ್ರು ಫ್ಯಾನ್ ಏನಾದ್ರು ಕೆಟ್ಟೋಗಿ ಕರೆಂಟ್ ಏನಾದ್ರು ಕೆಟ್ಟ ಲೈಟ್ ಏನು ಬರ್ತಿಲ್ಲ ಅಂತ ಅದನ್ನು ಹೇಳಿದ್ರೆ ಏನು ತಲೆಗೆ ಹಾಕೊಳ್ಳೋಂಗಿಲ್ಲ ಸರ್ ಅವ್ರ ತಂಪಾಡಿಗೆ ಅವರೇ ಇರ್ತಾರೆ ಸರ್. ಏನನ್ನು ಕೇಳಕ್ ಹೋದ್ರೆ ಹೊಲಸು ಮಾತಾಡ್ತಾರ ಸರ್ ಬೈತಾರೆ ಸರ್ ಮತ್ತೆ ಏನಾದ್ರು ಸ್ವಲ್ಪ ಏನಾದ್ರು ಕೇಳಕ್ ಟೀಚರ್ಸ್ ಕೇಳಕ್ ಹೋದಾಗ ಕೆಳಗೆ ಯಾಕೆ ಬಂದಿರಿ ಅಂತ ಬೈದ್ ಬಿಡ್ತಾರೆ ಸರ್. ಯಾವ್ದಾದ್ರು ಪ್ರೋಗ್ರಾಮ್ ಟೀಚರ್ಸ್ ಡೇ ಆಗ್ಲಿ ಇದು ಪ್ರತಿಭಾ ಕಾರಂಜಿ ಎದುರದ್ದು ತಲೆಗೆ ಹಾಕೊಳ್ಳಲ್ಲ ಸರ್ ಅವರು. ನಮ್ಮ ಇಂಗ್ಲೀಷ್ ಮೀಡಿಯಂ ಇದು ಮಾಡಲ್ಲ ಸರ್. ಮತ್ತೆ ನಮ್ಗೆ ಊಟದ ಹೆಂಗಿರುತ್ತಂತ ಸಮೇತ ಹೇಳಂಗಿಲ್ಲ ಸರ್. ನಮ್ಗೆ ಊಟ ಅಕ್ಕಿ ಇರುತ್ತೆ ಸರ್. ಒಂದ್ ದಿವಸ ಬಂದು ಏನು ಮಾತಾಡಿಲ್ಲ ಸರ್ ಹೆಡ್ ಮಾಸ್ಟರ್. ಸಾರು ಹೆಂಗಿರ್ತದೆ ಸಾರು ಸರ್ ಊಟ ಅನ್ನ ಅಕ್ಕಿ ಇರುತ್ತೆ ಸರ್. ಮತ್ತೆ ಅದನ್ನ ಕೇಳಿದ್ರೆ ನೀವು ಈ ತರ ಇರ್ತದೆ ಅಂತ ಕೇಳಿದ್ರೆ ಹೇಳಿವಿ ಸರ್ ಆದ್ರೂ ಏನು ರೆಸ್ಪಾನ್ಸ್ ಮಾಡಂಗಿಲ್ಲ ಸರ್. ನಮ್ಗೆ ಇಂಗ್ಲೀಷ್ ಮೀಡಿಯಂನವ್ರಿಗಂತೂ ತಲೆನೇ ಹಚ್ಕೊಳಂಗಿಲ್ಲ ಸರ್. ಸರ್ ನಂದು ಆಕ್ಟಿವಿಟಿ ಹೇಳಿದ್ದೆ ಸರ್ ಅವರು ಐತಲ್ಲ ಸರ್ ನಾನು ಹೇಳಿ ಮಾರ್ಕ್ಸ್ ಹಾಕಿಸ್ತೀನಿ ಅಂತಿದ್ದಾರೆ ಸರ್. ಸೈನ್ಸ್ ಮ್ಯಾಮಿಗೆ ಹೇಳಿದ್ರೆ ಅವ್ರು ನಮಗೆ ಬೇಕಲ್ಲಮ್ಮ ಯಾರಾದ್ರೂ ಬಂದು ತೋರ್ಸಕ್ಕೆ ಬೇಕಲ್ಲ ಪ್ರೂಫ್ ಅಂತ ಹೇಳ್ತಿದ್ದಾರೆ ಸರ್. ಯಾರು ಕೇಳ್ಬೇಕು ಸರ್ ನಾನು ಅರ್ಧಿದಾದ್ರೂ ಕೊಟ್ಟೆ ಸರ್ ಸ್ಟೆಪ್ಲರ್ ಹಾಕಿ ಅವ್ರು ಯಾರಾದ್ರು ಬಂದು ಹೇಳ್ತೀನಿ ಸರ್ ಅಂತ ಹೇಳಿ ಇವತ್ತು ಮೊನ್ನೆ ಆ ಥರ ಆಗಿದ್ದಕ್ಕೆ ಇವತ್ತಾಗಲೇ ಸ್ಕೂಲಿಗೆ ಬಂದಿಲ್ಲ ಸರ್. 2 ದಿನ ಹಾಲಿಡೇ ಮೇಲೆ ಕಪ್ಪಾಯ ಬೀಳ್ತೀನಿ ನೋಡಿ ಹಿಂಗೆ ಹೇಳ್ತಾರ ಸರ್ ನಮ್ಗೆ ಮತ್ತೆ ಅವ್ರ ಭಾಷೆ ಅವ್ರು ಮಾತಾಡೋ ಬೇಕು ಧಿಕ್ಕಾರ ಧಿಕ್ಕಾರ ಬೇಕು ಸರ್ 10th ಈ ಸೆಕ್ಷನ್ ಸರ್ ಇಂಗ್ಲಿಷ್ ಮೀಡಿಯಂ ಸರ್ ನಾವು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಚ್ಕೊಂತಿದ್ದೆ ಸರ್. ಸ್ಕೂಲ್ ಹೆಸರೇ ನಮ್ಮದು ಶಾಲೆ ಹೆಸರು ಶ್ರೀಮತಿ MNM ಪ್ರೌಢಶಾಲೆ ಸರ್ ಪಾಲಕಿಯರ. ಇಲ್ಲಿ ಎಷ್ಟನೇ ತರಗತಿ? 8ರಿಂದ 10 ಈ ಸೆಕ್ಷನ್. ಹುಡುಗರು ಎಷ್ಟು ಮಂದಿ ಇರ್ತಾರೆ ಮಕ್ಕಳೆಲ್ಲ? ಕನ್ನಡ ಮೀಡಿಯಂ ಜಾಸ್ತಿ ಇದ್ದಾರೆ ಸರ್. ಇಂಗ್ಲಿಷ್ ಮೀಡಿಯಂ 14 ಮೆಂಬರ್ಸ್ ಇದ್ದಾರೆ ಸರ್ ನಮ್ಮ ಕ್ಲಾಸಲ್ಲಿ. ಇನ್ನೂ ಹಚ್ಕೊಂತಿದ್ದಾರೆ ಸರ್. ಟೀಚರ್ಸ್ ಇಲ್ಲ ಅಂತೇಳಿ ಹೇಳಿ ಕಳಿಸಾರ ಸರ್. ನಮ್ಮ ಫ್ರೆಂಡ್ಸ್ ವಾಪಸ್ ಹೋಗೋರು ಸರ್ ಬಂದು. ಶಿಕ್ಷಕರು ಎಷ್ಟು ಮಂದಿ ಇದ್ದಾರೆ? 18 ಮೆಂಬರ್ಸ್. 18 ಮಂದಿ ಎಲ್ಲರೂ ಬರ್ತಾರ? ಅವ್ರ ಕನ್ನಡ ಮೀಡಿಯಂ ಬೇರೆ ಸರ್ ಇಂಗ್ಲಿಷ್ ಮೀಡಿಯಂ ಬೇರೆ ಟೀಚರ್ಸ್. ಈಗ ಏನಂತೀರಿ ಈಗ? ಸರ್ ಹೆಡ್ ಮಾಸ್ಟರ್ ಈಗ ರೆಸ್ಪಾನ್ಸಿಬಲ್ ತಗೊಂತೀನಿ ಅಂದ್ರೆ ಇರ್ಲಿ ಸರ್. ಸರ್ ಈಗ ಕನ್ನಡ ಮೀಡಿಯಂ ಅವರಿಗೂ ಫ್ಯಾನ್ ಇಲ್ಲ ಸರ್. ಅವ್ರಿಗೆ ಫ್ಯಾನ್ ಇಲ್ಲ ಸರ್. ಏನು ಇಲ್ಲ ನೋಡ್ರಿ ಕನ್ನಡ ಮೀಡಿಯಂ ನಾವ್ ಹೇಳ್ಬೋದು ಸರ್. ಅವರು ಇಂಗ್ಲಿಷ್ ಮೀಡಿಯಂ ಅಷ್ಟೇ ಅಲ್ಲ ಸರ್ ನಾವು ಕೇಳಲ್ಲ ಸರ್. ಬೇಡ ಸರ್. ಸುಮಾರು 5 ವರ್ಷದಿಂದ ಹಿಂಗೆ ಮಾಡ್ತಿದ್ದಾರೆ ಸರ್ ಅವರು. ಮತ್ತೆ ಅವ್ರದ್ದು ಸಂಬಂಧ ಸ್ಟ್ರೈಕ್ ಆಗಿತ್ತು ಸರ್. ಈಗ ಮತ್ತೇನು ಈಗ ಹಂಗೆ ಮಾಡ್ತಾರೆ ವಾಶ್ರೂಮ್ ಕ್ಲೀನ್ ಮಾಡಿಸಂದ್ರೆ ಮಾಡ್ಸಲ್ಲ. ಎದಕ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಸರ್. ಸರ್ ಅವತ್ತು ನಾವೆಲ್ಲ ಫ್ರೆಂಡ್ಸು ವಾಶ್ರೂಮ್ ಹೋಗಿದ್ವಿ ಸರ್ 3 ಮೆಂಬರ್ಸ್. ಸರ್ ನೀವು ಎದಕ್ಕೆ ಹೋಗ್ತೀರಿ ವಾಶ್ರೂಮ್ಗೆ ಪದೇ ಬರುತ್ತಾ ಅಂತೆಲ್ಲ ಅಸಭ್ಯವಾಗಿ ಮಾತಾಡ್ತಾರೆ ಸರ್. ನಮ್ಮ ಇಂಗ್ಲೀಷ್ ಮ್ಯಾಮ್ನವ್ರಿಗೆ ರೆಸ್ಪಾನ್ಸೇ ಮಾಡಲ್ಲ ಸರ್. ಮತ್ತೆ ವಾಶ್ರೂಮ್ ಬಗ್ಗೆ ಎಷ್ಟೊತ್ತು ಹೇಳಿದ್ವಿ ಸರ್ ಒಟ್ಟ ರೆಸ್ಪಾನ್ಸ್ ಮಾಡಲ್ಲ ಸರ್. ನಮ್ಗೆ ಸರ್ ನಮಗೆ ನೀರು ಫೆಸಿಲಿಟೀಸ್ ಇದ್ರೂ ಸರ್. ಮತ್ತೆ ನಮ್ಮ ಫ್ಯಾನ್ ಇಲ್ಲ ಸರ್. ಬಿ ಸೆಕ್ಷನ್ ಸರ್ ನಮಗೆ ಫ್ಯಾನೇ ಇಲ್ಲ ಸರ್. ಉಪಪ್ರಧಾನಮಂತ್ರಿಗೂ ಹೇಳಿ ಸರ್ ಆಕಿ ಹೇಳಿ ಬರ್ತೀನಿ ಅಂತ ಹೇಳ್ರಿ. ಇನ್ನು ಫ್ಯಾನೇ ಮಾಡ್ಸಲ್ಲ ನೋಡ್ರಿ ಸರ್. ಊಟನೂ ಒಂದಂತೂ ಚಲೋ ಇರಲ್ಲ ಸರ್. ಊಟನೇ ಮಾಡಲ್ಲ ನೋಡ್ರಿ ನಾವಂತೂ ಹಂಗೆ ಬರ್ತೀವಿ. ಅಕ್ಕಿ ಸರ್ ನೀರಿರುತ್ತೆ ಸರ್. ಊಟನೇ ಮಾಡೋಕ್ಕಾಗಲ್ಲ ರೀ ನಮಗೆ. ಹಂಗೆ ಮಾಡ್ತಾವ್ರಿ. ನಮ್ಮ ಮನೆಗೆ ಹೋಗಿ ಮತ್ತೆ ಸಾಯಂಕಾಲ ನಮ್ಮ ಮನೆಯಾಗ್ಲಿ ಊಟ ಮಾಡ್ಬೇಕು ರೀ. ಅಲ್ಲಿಂದ ನಂತರ ನಮ್ಗೆ ಊಟನೇ ಇಲ್ಲ ನೋಡ್ರಿ ಸರ್. ನೀರು ಹಂಗೈತ್ರಿ ಸರ್. ಊಟ ನೀರಂತೂ ಸಾರಂತೂ ನೀರೇ ಹಾಕ್ಬಿಟ್ಟೆ ಸರ್. ಇದು ಅನ್ನ ಅಂತೂ ಅಕ್ಕಿ ಹಾಕ್ಬಿಟ್ಟೆ ಸರ್. ಹಂಗೈತ್ರಿ ಇದು ಊಟ. ಬೇಕಾದ್ರೆ ನೋಡಿ ಸರ್. ನೀವು ಒಂದ್ಸಲ ಬಂದು ಹೋಗಿರ್ಬೋದು ಸರ್. ಬಂದು ಹೋಗಿರ್ತಾರೆ 10th B ಇಲ್ಲಿ ಸ್ಕೂಲಲ್ಲಿ ವ್ಯವಸ್ಥೆ ಚೆನ್ನಾಗಿಲ್ಲ. ಫ್ಯಾನ್ ಇಲ್ಲ. ಊಟಕ್ಕೆ ಕುಂತಿದ್ರೆ ಸೊಳ್ಳೆ ಬೀಳ್ತಾವ. ಮತ್ತು ಕ್ಲಾಸಲ್ಲಿ ವಾಶ್ರೂಮಲ್ಲಿ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಇದು ಸ್ಕೂಲ್ ನಮಗೆ ಇಷ್ಟ. ಫೆಸಿಲಿಟಿ ಮಾಡ್ಕೊಂಡು ಸ್ಕೂಲ್ ಹೆಸರೇನಮ್ಮ?
SMNM ಬಾಲಕಿಯರ ಪ್ರೌಢಶಾಲೆ ಗಂಗಾವತಿ ಹೈಸ್ಕೂಲ್. ನೀನು ಎಷ್ಟನೇ ತರಗತಮ್ಮ? 10th B. ಈಗ ಸಾರ್ ಯಾರು? ಕೃಷ್ಣಪ್ಪ ಸಾರ್ ಏನು ಎಚ್ ಎಮ್ ಅವ್ರು ಬೇಕಾ ಬೇಡಮ್ಮ? ಕೃಷ್ಣಪ್ಪ ಸರ್ ಬೇಡ. ಸರ್ ಅವ್ರದ್ದು ಅವ್ರ ಆಫೀಸಲ್ಲಿ ಅಂದ್ರೆ 10th ಸೆಕೆಂಡರಿ. ನಮ್ಮ ಕ್ಲಾಸ್ ಅಂತೂ ಒಂದು ಫ್ಯಾನ್ ಹಾಕ್ಸಿಲ್ಲ ಸರ್. ಎಷ್ಟು ಸತಿ ಹೋಗಿ ಟೀಚರ್ಸ್ ಪಾಠ ಮಾಡಬೇಕಾದ್ರೆ ಸೆಕೆಯಲ್ಲಿ ಮಾಡ್ತಿರ್ತಾರೆ ಸರ್, ಅವ್ರಿಗಂತೂ ಫ್ಯಾನೇ ಇಲ್ಲ ಸರ್, ಶಿಕ್ಷಕರಿಗೂ ಫ್ಯಾನ್ ಇಲ್ಲ ಸರ್. ಇಲ್ಲ ಸರ್. ಸರ್ ಎಲ್ಲ ಕ್ಲಾಸ್ ಆಮೇಲೆ ಊಟದ ವ್ಯವಸ್ಥೆಗಳು ಸರಿಗಿಲ್ಲ. ತನುಶ್ರೀ ಅಂತ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿದ್ದೀನಿ. ನಮ್ಮ ಶಾಲೆ ಹೆಸರು ಶ್ರೀಮತಿ MNM ಬಾಲಕಿಯರ ಪ್ರೌಢಶಾಲೆ ಗಂಗಾವತಿ. ಸರ್ ನಮ್ಮ HM ಸರ್ ಅವರು ನಮ್ಮ ಗರ್ಲ್ಸಿಗೆಲ್ಲ ಸ್ವಲ್ಪ ಅಸಭ್ಯವಾಗಿ ನಡ್ಕೊತಾರೆ, ಹೊಡೆಯೋದು, ಕಲ್ಲು ತಗೊಂಡು ಬಡಿಯೋದು ಆ ಥರ ಮಾಡ್ತಿದ್ದಾರೆ. ಮೊನ್ನೆ ನಮ್ಮ ಅಕ್ಕ ಅವರಿಗೆ ಸ್ವಲ್ಪ ಕೆಳಗೆ ಬಂದಿದ್ವಿ, ನಾವು ಮೇಡಮ್ ಪ್ರಾಜೆಕ್ಟ್ ತೋರ್ಸಂತ ಹೇಳಿದ್ರೆ ಅವ್ರು ಕೆಳಗೆ ಬಂದು ಕೊಡೋ ಮುಂದೆ ಎದಕ್ಕೆ ಕೆಳಗೆ ಬಂದಿರಂತ ಮೇಲೆ ಬಂದುಬಿಟ್ಟು ಹೊಡೆದ್ಬಿಟ್ಟಾರ, ಕಿವಿಯಲ್ಲಿ ಎಲ್ಲ ರಕ್ತ ಬಂದಿದೆ. ಮತ್ತು ಇನ್ನೊಬ್ರದ್ದು ಪ್ರಾಜೆಕ್ಟ್ನ ಹರಿದಾಕಿದ್ದಾರೆ. ಮತ್ತು ವಾಶ್ರೂಮ್ಸ್ ಎಲ್ಲ ನೀಟಾಗೇ ಇರೋದಿಲ್ಲ ಸರ್, ಎದ್ರದಕ್ಕೆ ತಲೆ ಕೆಡ್ಸ್ಕೊಳಂಗಿಲ್ಲ, ಹೊಡಿಯೋದು ಹಂಗೆಲ್ಲ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಹೋದ ಸಲ ನಾವು ಸ್ಟ್ರೈಕ್ನ ಮಾಡಿದ್ವಿ, ಆದ್ರೂ ಅವ್ರು ಹಂಗೆ ಮಾಡ್ತಿದ್ದಾರೆ. ಸುಮಾರು 5 ವರ್ಷದಿಂದ ಹಿಂಗೆ ಆಗ್ತಿದೆ ನಮ್ಮ ಕ್ಲಾಸಲ್ಲಿ, ನಮ್ಮ ಸ್ಕೂಲಲ್ಲಿ. ಮತ್ತು ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಏನೂ ಕೊಡ್ಸಂಗಿಲ್ಲ ನಮಗೆ, ಅವು ಹಳೇವೇ ಇದಾವೆ, ಅದಕ್ಕೆ ಬೀಗ ಹಾಕಿಬಿಟ್ಟಿದ್ದಾರೆ, ನಮಗೇನು ತೋರ್ಸಂಗೂ ಇಲ್ಲ ಸರ್. ಮತ್ತು ಒಂದಿನಕ್ಕೆ ಕ್ಲಾಸಿಗೆ ಬಂದು ಈ ಥರ ಸ್ಟೂಡೆಂಟ್ಸ್ ಇದನ್ನು ಕಲೀರಿ, ಇದನ್ನು ಏನೂ ಹೇಳಂಗಿಲ್ಲ ಸರ್. ಅವರು ಒಂದಿನ ಬರ್ತಾರೆ, 3 ದಿನ ಬಿಡ್ತಾರೆ, ಅಥವಾ ಬರೋಂಗೇ ಇಲ್ಲ. ಮತ್ತು ಸ್ಕೂಲ್ ಸ್ಟಾರ್ಟ್ ಆದಂಗಿಂದ ಎಷ್ಟೋ ದಿನಗಳು ಬಿಟ್ಟು ಇವಾಗ ಬಂದಿದೆ, ಆರಾಮಿಲ್ಲ ಅಂತ ಹೇಳ್ಬಿಟ್ಟು ಬಂದ್ರೂ ಮೊನ್ನೆ ಈ ಥರ ಹೊಡೆದಿದ್ದಕ್ಕಾಗಿ ಇವತ್ತಾಗಲೇ ಬಂದೇ ಇಲ್ಲ, ಆಬ್ಸೆಂಟ್ ಆಗಿದೆ, ಸ್ಕೂಲಿಗೆ ರಜೆ ಹಾಕಿದ್ದಾರೆ. ಈ ಥರ ಮಾಡ್ತಾರೆ ಸರ್, ಹೊಡಿಯೋದು ಬಡಿಯೋದು ಈ ಥರ ಎಲ್ಲ ಮಾಡ್ತಾರೆ. ಮತ್ತು ಪ್ರತಿಭಾ ಕಾರಂಜಿದು ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದಿದೆ ಅದ್ರ ಬಗ್ಗೆನೂ ನಮಗೇನು ಹೇಳಂಗಿಲ್ಲ. ಪ್ರತಿಭಾ ಕಾರಂಜಿಯಲ್ಲೇ ಭಾಗವಹಿಸ್ಬೇಕಂತ ಎಷ್ಟೋ ವಿದ್ಯಾರ್ಥಿಗಳು ನಾವು ಎಲ್ಲ ರೆಡಿ ಇಟ್ಕೊಂಡಿದ್ವಿ ಸರ್, ಪ್ರಬಂಧ, ಸ್ಪೀಚ್ ಅಂತ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ವಿ. ಬಟ್ ಅದ್ರ ಬಗ್ಗೆ ನಮಗೇನು ಹೇಳೇ ಇಲ್ಲ. ಎಲ್ಲ ಮುಗಿದಾದ್ಮೇಲೆ ನಾವೇ ಹೋಗ್ಬಿಟ್ಟು ಮೇಡಮ್ಗೆ ಕೇಳಿದ್ವಿ ಈ ಥರ ಅಂತ. ಅವರೇನು ಹೇಳಿದರು ಸರ್, ಮೇಡಮು ನಮ್ಗೆ ಇದ್ರ ಬಗ್ಗೆ ಏನು ಹೇಳಿಲ್ಲಮ್ಮ ಅಂತಂತ ಹೇಳಿದರು ಸರ್. ಮತ್ತು ವಾಶ್ರೂಮಲ್ಲಿ ನೀರು ಇರೋಂಗಿಲ್ಲ ಸರ್, ಯಾರಾದರೂ ಸ್ಟೂಡೆಂಟ್ಸ್ ಕೆಳಗೆ ಬಂದುಬಿಟ್ರೆ ಬೈದು ಬಿಡ್ತಾರೆ. ಇದಕ್ಕೆ ನಾವು ಬೇರೆ ಕಾರಣಕ್ಕೆ ಬಂದಿರ್ತೀವಿ, ಟೀಚರ್ ಹತ್ರ ಏನಾದರೂ ಕೇಳಬೇಕು ಅನ್ನೋದಕ್ಕೆ, ಏನಾದರೂ ನಮ್ಮ ಹತ್ರ ಇದು ಕ್ವಶನ್ ಆನ್ಸರ್ ಬೇಕಾದ್ರೆ ಅದಕ್ಕಾದ್ರೂ ಕೆಳಗೆ ಬಂದಿರ್ತೀವಿ, ಅದಕ್ಕೂ ಬೈದು ಬಿಡ್ತಾರೆ ಸರ್. ಎದ್ರ ಬಗ್ಗೆ ತಲೆ ಕೇಳಿಸಿಲ್ಲ ಸರ್. ಹೋದ್ಸಲನೂ ಹಿಂಗೆ ಮಾಡಿದ್ರು ಸರ್, ಅದನ್ನು ಹೇಳಿದ್ರೂ ಅವ್ರು ತಲೆಗೆ ಹಾಕ್ಕೊಳ್ಳಿಲ್ಲ ಸರ್. ಆದ್ದರಿಂದ ಅವ್ರು ನಮಗೆ ಸ್ಕೂಲಿಗೆ ಬೇಡ ಸರ್, ಅವ್ರಿಲ್ಲ ಅಂದ್ರೆ ನಾವು ಇವಾಗ ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಓದ್ತೀವಿ ಸರ್. ಇವಾಗ ನಾವು ಈ ಥರ ಹೇಳಿದ್ದಕ್ಕೆ ಅಂಬರೀಷ್ ಅಣ್ಣನವ್ರಿಗೆ ಫೋನ್ ಮಾಡಿ ಕರೆಸಿದ್ದೀವಿ, ಅವ್ರು ಬಂದಿದ್ದಾರೆ, ನಮ್ಮ ಸಪೋರ್ಟಿಗೆ ಕುಂತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ ಸರ್. ನಮಗೆ ಇವಾಗ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್, ಅಧಿಕಾರಿಗಳು ಬರ್ಬೇಕು ಸರ್. ಇವಾಗ ಸ್ಟ್ರೆಂತ್ಗಳು ಎಷ್ಟು ಸರ್, ಯಾವಾಗಾದರೂ ಆಗಲಿ ಸರ್, ಅವಾಗೆಲ್ಲ 5 ವರ್ಷದ ಕೆಳಗೆ ಎಷ್ಟೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸ್ಕೊತಿದ್ರು ಸರ್. MNM ಸ್ಕೂಲ್ ಅಂದರೆ ಎಷ್ಟು ಗೌರವ ಇರ್ತಿತ್ತು. ಅವ್ರು ಆ ಥರ ಮಾಡೋದ್ರಿಂದನೇ ಒಬ್ಬರು ಹೋಗಿ ಇನ್ನೊಬ್ರಿಗೆ ಹೇಳಿದ್ದಾರೆ ಸರ್, ಈ ಥರ ಸ್ಕೂಲಲ್ಲಿ ಆಗ್ತಿದೆ, ಅಡ್ಮಿಷನ್ ಮಾಡಿಸ್ಬೇಡ್ರಿ ಅಂತೇಳಿ. ಪೇರೆಂಟ್ಸ್ ಆದರೂ ಏನು ಮಾಡ್ತಾರೆ ಸರ್, ಹೆಣ್ಮಕ್ಳ ಮೇಲೆ ಹೊಡಿತಾರೆಲ್ಲ, ಹಂಗೆ ಮಾಡಿದ್ರಕ್ಕೆ ಅದು ಅಡ್ಮಿಷನ್ನೇ ಮಾಡಿಸ್ತಿಲ್ಲ ಸರ್. ಇವತ್ತು ಅದಕ್ಕೆ ಇಂಗ್ಲೀಷ್ ಮೀಡಿಯಮ್ಗೆ ಬರೀ 14 ಜನ ಅಷ್ಟೇ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ ಸರ್. ಪೇರೆಂಟ್ಸೇ ಹೊಡೆಯೋದಿಲ್ಲ ಸರ್ ನಮ್ಗೆ ಹೆಣ್ಮಕ್ಳಿಗೆ, ಅದರಿಂದ ಅವ್ರು ಯಾಕೆ ಹೊಡಿತಾರೆ ಸರ್? ರೈಟ್ಸ್ ಆದರೂ ಇಲ್ಲ ಸರ್ ಅವ್ರಿಗೆ, ನಮ್ಮ ಪೇರೆಂಟ್ಸ್ ಕೊಟ್ಟಿಲ್ಲ ಸರ್ ಹೊಡಿಯೋಕ್ಕೆ. ತಪ್ಪು ಮಾಡಿದ್ರಲ್ಲ ಸರ್ ಹೊಡಿಯೋಕ್ಕೆ, ನಾವೇನೋ ತಪ್ಪೇ ಮಾಡಂಗಿಲ್ಲ ಸರ್. ಸರ್ ಹೆಣ್ಮಕ್ಳ ಮೇಲೆ ಕೈ ಯಾಕೆ ಮಾಡ್ಬೇಕು ಸರ್ ಅವರು? ಆದ್ರಿಂದ ಅಧಿಕಾರಿಗಳು ಬರ್ಬೇಕು ಸರ್, ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಊಟಕ್ಕೂ ಚೆನ್ನಾಗಿರೋದಿಲ್ಲ ಸರ್, ಅಕ್ಕಿ ಇರುತ್ತೆ, ನೀರಿರುತ್ತೆ ಸರ್. ಹೋಗಿ ಹೇಳಿದ್ರೆ ಒಂದಿನಕ್ಕಾದ್ರೂ ಬಂದು ಅಡುಗೆ ಅವ್ರಿಗೆ ಹೇಳಂಗಿಲ್ಲ ಸರ್, ಎದಕ್ಕೆ ಹಿಂಗೆ ಆಗಿದೆ ಅಂತ. ಬುಕ್ಸೂ ಬಂದಿಲ್ಲ ಸರ್, ಈಗಾಗಲೇ ಅರ್ಧ ವರ್ಷದ ಪರೀಕ್ಷೆನೂ ಬಂದಿದೆ ಸರ್, ಇದುವರೆಗೂ ಬುಕ್ಸ್ ಬಂದಿಲ್ಲ ಸರ್. ನಮಗೆ ಇದು ನ್ಯಾಯ ಬೇಕು ಸರ್, ನಮಗೆ ಅಧಿಕಾರಿಗಳು ಬರ್ಬೇಕು ಸರ್. ಆದರೆ ನಾವಂತೂ ಜಾಗ ಬಿಟ್ಟು ಶ್ರೀಮತಿ MNM ಬಾಲಕಿಯರ ಪ್ರೌಢಶಾಲೆ ಗಂಗಾವತಿ ಸರ್. ನಾವು ನಮ್ಮ ಸ್ಕೂಲಲ್ಲಿ HM ಸರ್ ಸರಿಗಿಲ್ಲ ಸರ್, ಎಲ್ಲ ಗರ್ಲ್ಸ್ ಮೇಲೆಲ್ಲ ಕಲ್ಲು ತಗೊಂಡು ಹೊಡಿಯೋದು ಆ ಥರ ಮಾಡ್ತಿದ್ದಾರೆ ಸರ್. ನಾವು ಅದಕ್ಕಾಗಿ ನಿನ್ನೆ ಅಂಬರೀಷ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಸರ್. ಅದರಿಂದ ಅಂಬರೀಷ್ ಅವರೇನೋ BO ಆಫೀಸರ್ ಸರ್ ಹೇಳ್ತಾರೆ ಅಂತ ಸರ್. ಅದರಿಂದ BO ಸರ್ ಬರೋವರೆಗೂ ನಾವು ಈ ಜಾಗ ಬಿಟ್ಟು ಕದ್ದಲ್ಲ ಸರ್. ಬರಬೇಕು ಸರ್, ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಇನ್ನಾದರೂ ಬಂದಿಲ್ಲ ಸರ್, ಅವ್ರು ಮಧ್ಯಾಹ್ನ ಬರ್ತಿರೋದೆಲ್ಲ ಗೊತ್ತಿಲ್ಲ ಸರ್. ನಾವು ಬರೋವರೆಗಂತೂ ನಮ್ಮ ಜಾಗ ಬಿಟ್ಟು ಕದ್ದಲ್ಲ ಸರ್. ಅದು ಎಷ್ಟೇ ಬಿಸಿ ಇರಲಿ ಸರ್, ಬರಬೇಕಂದ್ರೆ ಬರ್ಬೇಕಷ್ಟೇ ಸರ್. ಅವರು HM ಇಂದ ನಾವು ಈಗಾಗಲೇ ಭಾಳಷ್ಟು ಇದು ನೋವು ಬಂದಿತ್ತು ಸರ್. ನ್ಯಾಯ ಬೇಕು ಸರ್ ನಮ್ಗೆ. ಅವ್ರು ಕಲ್ತ್ಕೊಂಡು ಹೊಡೋದಂದ್ರೆ ಏನು ಸರ್? ನಮ್ಮ ಅಪ್ಪ ಅಮ್ಮನೇ ನಮ್ಗೆ ಹೊಡೆಯೋದಿಲ್ಲ ಸರ್, ಅವ್ರು ಯಾಕೆ ಹೊಡಿಬೇಕು ಸರ್? ಗರ್ಲ್ಸ್ ಮೇಲೆ ಹೊಡೆಯೋ ರೈಟ್ಸ್ ಯಾರಿಗೂ ಕೊಟ್ಟಿಲ್ಲ ಸರ್. ಹೆಸರೇನಮ್ಮ? ತನುಶ್ರೀ ಸರ್. ತನುಶ್ರೀ ಅಲ್ಲ, HM ಸರ್ ಕೃಷ್ಣಪ್ಪ ಸರ್. ಕೃಷ್ಣಪ್ಪ ಸರ್ ಬಡದಲ್ಲ ಸರ್.
ಕಿವಿಲ್ ರಕ್ತ ಬಂದಿದೆ ಸರ್, ತೋರಿಸಿ ಸರ್, ಕಿವಿಲ್ ರಕ್ತನೇ ಬಂದಿದೆ ಸರ್. ಆ ಥರ ಹೊಡೆಯೋದಂದ್ರೆ ಏನು ಸರ್? ಅಪ್ಪ ಅಮ್ಮನೇ ಒಂದು ಕೈ ಎತ್ತಿ ಹೊಡೆಯಲ್ಲ ಸರ್, ಇದುವರೆಗೂ ಗದರಿಸಿದ್ರೆ ಅಷ್ಟೇ ಸರ್, ಒಂದಿನೂ ಹೊಡೆದಿಲ್ಲ ಸರ್ ನಮ್ಮ ಅಪ್ಪ ಅಮ್ಮನಂತೆ. ಅವ್ರು ಹೊಡೆಯೋದಂದ್ರೆ ಹೆಂಗ್ ಸರ್? ಸರ್ ಮತ್ತೆ ಕಟಿ ತಗೊಂಡು ಮತ್ತೆ ಈ ಥರ ಬೇರೆ ಹೊಡಿಬಾರ್ದ ಜಾಗ ಕಡೆ ಎಲ್ಲ ಹೊಡಿತಾರೆ ಸರ್. ಮತ್ತೆ ಏನು ಹೇಳಿದ್ರು ರೆಸ್ಪಾನ್ಸ್ ಮಾಡಂಗಿಲ್ಲ ಸರ್. ನಮ್ಮ ಕುಡಿಯೋಕೆ ನೀರು ಇದ್ರೆ ಸಮೇತ ಅವ್ನು ಅಳದ ನೀರು ಹಾಕಿ ಕೊಡ್ತಾರೆ ಸರ್ ನಮ್ಗೆ. ಮತ್ತೆ ಏನಾದ್ರು ಮತ್ತೆ ನಾವು ಆ ಕಡೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಹೋಗ್ಬಾರ್ದು ಅಂತ ಅಲ್ಲಿ ಕಟ್ಟಿಗೆಲ್ಲ ಅಡ್ಡ ಇಟ್ಟಿದ್ದಾರೆ ಸರ್, ಬೇಕಾದ್ರೆ ಬಂದು ನೋಡಿ ಸರ್. ಅಲ್ಲಿ ನೀರಿನ ಫೆಸಿಲಿಟೀಸ್ ಚೆನ್ನಾಗಿಲ್ಲ ಸರ್. ನಮ್ಮಲ್ಲಿ ವಾಶ್ರೂಮ್ ಕ್ಲೀನ್ ಮಾಡಿಸಂದ್ರೆ ನಾನು ಮಾಡಿಸಲ್ಲ ಅಂತಾರ ಸರ್. ದುಡ್ಡು ಬಂದಿದ್ರೆ ಅವರೇ ಇಟ್ಕೊಂತಾರೆ ಸರ್. ನಮಗೆ ಎಷ್ಟು ದುಡ್ಡು ಬರ್ತಾರೆ ಸರ್, ನಾವು ನಮಗೆ ಹೇಳೋದಿಲ್ಲ ಸರ್. ಇದು ವಾಶ್ರೂಮಿಗೆ ನೀರು ಅದನ್ನು ಮಾಡಿಸಂಗಿಲ್ಲ ಸರ್. ಕುಡಿಯೋಕೆ ನೀರಿಂದು ಇದು ಇದ್ರಿಂದ ಸರ್ ಇಲ್ಲಿ ನೀರು ತುಂಬಿಡ್ತಾರೆ ಸರ್, ನಳದ ನೀರು ತುಂಬಿಡ್ತಾರೆ ಸರ್. ಮತ್ತೆ ಸರ್ ಬಕೆಟ್ ಗಿಕೆಟ್ ಎಲ್ಲ ನಾವೇ ತಕ್ಕೋಬೇಕು ಸರ್, ಹಂಗೆ ಆಗೈತೆ ಸರ್. ನಮ್ಮಲ್ಲಿ ಏನು ರೂಮಲ್ಲಿ ಸರ್, ಕಳ್ಸಲ್ಲ. ರೂಮಲ್ಲಿ ಕರೆಂಟ್ ಯಾವ್ದು ಬೆಳಕಿರೋದಿಲ್ಲ ಸರ್. ಕರೆಂಟ್ ಇಲ್ಲ ಅಂತ ನಾವೇನಾದ್ರೂ ಅದನ್ನು ತಲೆ ಹಾಕೊಳ್ಳಂಗಿಲ್ಲ ಸರ್. ನಮ್ಗೆ ಯಾವ್ದಾದ್ರು ಪ್ರತಿಭಾ ಕಾರಂಜಿ ಇದಾಗೆಲ್ಲ ಭಾಗವಹಿಸ್ಬೇಕಂದ್ರೆ ಅದನ್ನು ಹೇಳಲ್ಲ ಸರ್. ನಮ್ಮ ಸ್ಟೂಡೆಂಟ್ಸ್ ಆಗಿ ಅವೆಲ್ಲ ಭಾಗವಹಿಸಕ್ಕೆ ಹೋಗಿರುತ್ತಲ್ಲ ಸರ್, ನಾವು ಎಷ್ಟು ಆಸೆ ಇಟ್ಕೊಂಡ್ ಬಂದಿರ್ತೀವಿ ಸರ್, ಭಾಗವಹಿಸ್ಬೇಕು, ನಾವು ಗೆಲ್ಬೇಕು, ನಾವು ಮುಂದೆ ಹೋಗ್ಬೇಕು, ನಮಗೂ ಧೈರ್ಯ ಅದು ಏನು ಹೇಳಲ್ಲ ಸರ್ ಅವರು. ಸರ್ ನಮ್ಮ ಫುಲ್ ಹೆಸರು ತರ್ಬೇಕಂತ ನಮಗೂ ಇರುತ್ತಲ್ಲ ಸರ್. 5 ವರ್ಷದ ಕೆಳಗೆ ಎಷ್ಟು ಹೆಸರಿತ್ತು ಸರ್, ಅದರಿಂದ ಸ್ಟೂಡೆಂಟ್ಸ್ ಎಲ್ಲ ಬಂದು ಹಚ್ಕೊಂಡಾಗ ಸರ್. ಈ ತರ ಮಾಡಿದ್ದಕ್ಕೆ ಈ ಸಲ ಅಡ್ಮಿಷನ್ಗೆ ಯಾರು ಮುಂದೆನೇ ಬಂದಿಲ್ಲ ಸರ್ ಈ ಸ್ಕೂಲಿಗೆ. ಈಗ ಏನಂತಾರೆ ಫೈನಲ್, ಈಗ ಏನಂತಾರೆ ಈಗ? ಸರ್ ನಮ್ಗೆ ಈ ಆಫೀಸರ್ ಬರ್ಬೇಕು ಸರ್. ಸರ್ ಬಂದು ಇವಾಗ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ಅಲ್ಲಿವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ ಸರ್. ನಿನ್ನ ಹೆಸರೇನಮ್ಮ? ಸೌಮ್ಯ ಸರ್. ಹಾಂ, ಏನಾಗಿದೆ? ಸರ್ ಕಿವಿಗೆ ಹೊಡೆದಿದ್ದಾರೆ ಸರ್, ಬ್ಲಡ್ ಬರ್ತಿದೆ ಸರ್, ಚೆಕ್ ಮಾಡಿಸ್ಕೊಂಬಂದಿದ್ದೀವಿ ಸರ್. ಯಾರು ಬಡ್ದಿದ್ದು? ಕೃಷ್ಣಪ್ಪ ಸರ್. ಹಾಂ, ಯಾವಾಗಮ್ಮ? ಸಾಟರ್ಡೆ ಸರ್. ಸ್ಯಾಟರ್ಡೆ, ಫ್ರೈಡೆ ಸರ್. ಫ್ರೈಡೆ. ಹಾಂ ಸರ್. ಅಂದರೆ ಪ್ರಾಜೆಕ್ಟ್ ತರಕ ಬರೋತ್ನಲ್ಲಿ ಈ ಥರ ಬಡ್ದೆ ಅಂತ. ಹಾಂ, ಈಗ ನೀವೇನಂತೀರ ನಮಗೆ? ಸರ್ ನಮಗೆ ಎಕ್ಸಾಮ್ ಬೇಡ ಸರ್, ಬರಲಿ ಸರ್ ಬಿ ಆಫೀಸರ್. ಅಷ್ಟ ಮಟ್ಟ ಜಾಗ ಕಿತ್ಲಲ್ಲ ಸರ್. ಕೃಷ್ಣಪ್ಪ ಸರ್ ನಮಗೆ ಬೇಡ ಸರ್.